welcome to Niti's vlog. ಹಾಯ್ ಗೈಸ್, ನಾವು ಹೋಗ್ತಾ ಇರುವಂತ ಜಾಗದ ಪರಿಚಯ ಆಲ್ರೆಡಿ ಕೊಟ್ಟಿದ್ದೀನಿ. ನಿಮಗೆ ಒಂದು ಪರಿಚಯ ಆಲ್ರೆಡಿ ನಾನು ಶೇರ್ ಮಾಡಿದ್ದೀನಿ. ಬಟ್ ಅಲ್ಲಿಗೆ ಹೇಗೆ ಹೊರಟ್ವಿ, ಹೇಗೆ ನಾವು ಟ್ರಾವೆಲ್ ಮಾಡಿದ್ವಿ ಅನ್ನೋ ಡೀಟೇಲ್ಸ್ ಅನ್ನ ನಾನು ಇವಾಗ ನಿಮ್ ಜೊತೆ ಶೇರ್ ಮಾಡ್ತಾ ಇದ್ದೀನಿ. ಇದು ಕಲ್ಬಾ ಬೀಚ್ಗೆ ಹೋಗ್ತಾ ಇದೀವಿ. ನಮ್ಮ ಫ್ಯಾಮಿಲಿ ಫ್ರೆಂಡ್ ಒಬ್ರು ಸಜೆಸ್ಟ್ ಮಾಡಿರುವಂತಹದ್ದು. ಸೊ ಮುಂಚೆ ಕೊರೋನಾ ಬರೋದಕ್ಕಿಂತ ಮುಂಚೆ ನಾವೆಲ್ಲ ಫ್ಯಾಮಿಲಿ ಆಗಿ ಹೋಗ್ತಾ ಇದ್ವಿ, ಜಾಗ ಸುತ್ತಾ ಇದ್ವಿ. ಬಟ್ ಕೊರೋನಾ ಬಂದಾದ್ಮೇಲೆ ನಮ್ಮ ಈ ಒಂದು ಅಡ್ವೆಂಚರ್ಗೆ ಒಂದು ಬ್ರೇಕ್ ಆಗಿತ್ತು. ಸೊ ಇವಾಗ ಮತ್ತೆ ಸ್ಟಾರ್ಟ್ ಮಾಡ್ತಾ ಇದೀವಿ. ಸೊ ಥ್ಯಾಂಕ್ಸ್ ಟು ರಾಕೇಶ್, ಅವರೇ ಸಜೆಸ್ಟ್ ಮಾಡಿರುವಂತದ್ದು ಈ ಜಾಗ. ಕಲ್ಬಾ ಬೀಚ್ ಅನ್ನುವಂಥದ್ದು ಇದು ಎಮಿರೇಟ್ಸ್ ಆಫ್ ಫುಜೇರಾದಲ್ಲಿ ಇದೆ. ಸೊ UAE ಅಂತ ಹೇಳಿದ್ರೆ ಯುನೈಟೆಡ್ ಅರಬ್ ಎಮಿರೇಟ್ಸ್ ಅಂತ ಹೇಳ್ಬಿಟ್ಟು. ಸೊ ಇದರಲ್ಲಿ 7 ಎಮಿರೇಟ್ಸ್ ಗಳು. ನಾನು ಈ ಪರಿಚಯನ ಸಹ ಮುಂಚೆ ವ್ಲಾಗ್ ಅಲ್ಲಿ ಕೊಟ್ಟಿದ್ದೀನಿ. ಅಬುದಾಬಿ, ದುಬೈ, ಶಾರ್ಜಾ, ಉಮಲ್ ಕ್ವೀನ್, ಫುಜೇರಾ, ಅಜ್ಮಾನ್, ರಸಲ್ ಕೈಮಾ. ಸೊ ಈ 7 ಎಮಿರೇಟ್ಸ್ ಗಳು ಇವೆ. ಸೊ ನಾವಿವಾಗ ಹೊರಟಿರುವಂತಹದ್ದು ದುಬೈಯಿಂದ ಫುಜೇರಾಗೆ ಹೊರಟಿದೀವಿ. ಇದು ಆಲ್ಮೋಸ್ಟ್ ಒಂದು 130 ಕಿಲೋಮೀಟರ್ ದೂರದ ಒಂದು ಡಿಸ್ಟೆನ್ಸ್ ಅನ್ನ ಕವರ್ ಮಾಡ್ಬೇಕಾಗತ್ತೆ. ಸೊ 2 ಗಂಟೆ ಆಗತ್ತೆ. ಸೊ ವಯಾ ಶಾರ್ಜಾ ನಾವು ಇವಾಗ ಈ ಜಾಗಕ್ಕೆ ಹೋಗ್ತಾ ಇದ್ದೀವಿ. ಮುಂಚೆ ತುಂಬಾನೇ ಟೈಮ್ ತಗೊಳ್ತಾ ಇತ್ತು ಅಂತ ನಾನು ಕೇಳ್ಪಟ್ಟಿದ್ದೀನಿ ಈ ಜಾಗಕ್ಕೆ ಹೋಗೋದಿಕ್ಕೆ. ಯಾಕೆಂತ ಹೇಳಿದ್ರೆ ನಾವು ವಯಾ ರೋಡ್ ಟ್ರಾವೆಲ್ ಮಾಡೋದಿಕ್ಕೆ. ಬಟ್ ಇವಾಗ ಅವರು ಏನ್ ಮಾಡಿದ್ದಾರೆ ಅಂತ ಹೇಳಿದ್ರೆ, ನಿಮ್ಗೆ ಇಲ್ಲಿ ಕಾಣ್ತಾ ಇರ್ಬೋದು ಬೆಟ್ಟಗಳು. ಸೊ ನಾವು ನಾರ್ಮಲ್ ರೋಡ್ ಇಂದ ನಾವು ಎಲ್ಲಿ ಕನೆಕ್ಟ್ ಆಗ್ತಾ ಹೋದ್ವಿ, ಈ ರೀತಿಯ ಬೆಟ್ಟಗಳು ನಮ್ಗೆ ಸಿಗತ್ತೆ. ಸೊ ಈ ಬೆಟ್ಟಗಳನ್ನ ಅವರು ಕೆತ್ತನೆ ಮಾಡ್ಬಿಟ್ಟು ಅದನ್ನ ಟನಲ್ ಅಂದ್ರೆ ಸುರಂಗ ಮಾರ್ಗಗಳನ್ನಾಗಿ ಅವರು ಅದನ್ನ ಮಾಡಿದ್ದಾರೆ. ಸೊ ಅಪ್ರಿಶಿಯೇಟ್ ಮಾಡ್ಬೇಕು. ತುಂಬಾನೇ ಹಾರ್ಡ್ ವರ್ಕ್ ಇದೆ ಇದಕ್ಕೆ. ಅಂಡ್ ಮಕ್ಕಳು ಸಹ ಸ್ವಲ್ಪ ನಾನು ಲೈಟ್ ಸ್ನಾಕ್ಸ್ ಅನ್ನ ತಗೊಂಡು ಹೊರಟಿದೀವಿ. ಇದು ತುಂಬಾನೇ ಅನ್ಪ್ಲಾನ್ ಟ್ರಿಪ್ ಆಗಿತ್ತು. ನಾವು ಡಿಸೈಡ್ ಮಾಡಿರ್ಲಿಲ್ಲ ಹೋಗ್ಬೇಕು ಅಂತ ಹೇಳ್ಬಿಟ್ಟು. ಲಾಸ್ಟ್ ಮಿನಿಟ್ ಅಲ್ಲಿ ನಾವು ಹೋಗೋಣ ಅಂತ ಡಿಸೈಡ್ ಮಾಡಿ ಈ ರೀತಿಯ ಒಂದು ಟ್ರಿಪ್ ಅನ್ನ ನಾವು ಎಂಜಾಯ್ ಮಾಡ್ತಾ ಇದೀವಿ. ನೋಡ್ತಾ ಇದ್ದಂಗೆನೆ ಅಂದ್ರೆ ಬೇರೆ ಬೇರೆ ಪ್ರಕೃತಿಯಲ್ಲಿ ಬೇರೆ ಬೇರೆ ರೀತಿಯ ಒಂದು ಲ್ಯಾಂಡ್ಸ್ಕೇಪ್ಸ್ ಗಳು ಇರುತ್ತೆ. ಸೊ ಟನಲ್ ಡೀಟೇಲ್ಸ್ ಅನ್ನ ನಾನ್ ನಿಮ್ಗೆ ಶೇರ್ ಮಾಡ್ತಾ ಇದ್ದೀನಿ. 5 ಟನಲ್ಗಳು ಟೋಟಲ್ ಆಗಿ ಮನುಷ್ಯರು ಮಾಡಿರುವಂತಹದ್ದು. ಅವರ ಹಾರ್ಡ್ ವರ್ಕಿಗೆ ಹ್ಯಾಟ್ಸ್ ಆಫ್ ನಾನು ಹೇಳ್ಬೇಕು. ಸೊ ಪ್ರಕೃತಿಯಲ್ಲಿ ನಾನು ಹೇಳ್ತಾ ಇದ್ದಂಗೆನೆ ಪ್ರಕೃತಿಯಲ್ಲಿ ಬೇರೆ ಬೇರೆ ರೀತಿಯ ಒಂದು ಲ್ಯಾಂಡ್ಸ್ಕೇಪ್ಸ್ ಇರುತ್ತೆ. ಸೊ ನಾರ್ಮಲ್ ರೋಡು ಮತ್ತೆ ಗ್ರೀನರಿ ಇರುತ್ತೆ, ಆಮೇಲೆ ಅಂದ್ರೆ ಹಸಿರು, ಮತ್ತೆ ಈ ರೀತಿಯ ಬೆಟ್ಟ ಗುಡ್ಡಗಳು ಬೇರೆ ಬೇರೆ ರೀತಿಯಲ್ಲಿ ಇರುತ್ತೆ. ಬಟ್ ಮನುಷ್ಯರು ಇದನ್ನ ನೋಡಿದಾಗ ಎಷ್ಟು ಅದನ್ನ ಎಂಜಾಯ್ ಮಾಡ್ಬೋದು ಅಂತ ನಾನು ನೋಡ್ದಾಗನೆ ಗೊತ್ತಾಗ್ತಾ ಇದ್ದಿದ್ದು. ಸೊ ನಾವು ದಾಟ್ತಾ ಇದ್ದಂಗೆನೆ ಈ ರೋಡ್ಸ್ನೆಲ್ಲ ವಾವ್ ಅಂತ ಹೇಳ್ತಾ ಇದ್ವಿ. ತುಂಬಾನೇ ಚೆನ್ನಾಗಿತ್ತು. ಫಸ್ಟ್ ಟೈಮ್ ನೋಡೋದಿಕ್ಕೆ ತುಂಬಾನೇ ನಮ್ಗೆ ಇಷ್ಟ ಆಯ್ತು ಇದು. ಸೊ ಇಲ್ಲಿ ಹೋಗ್ತಾ ಇದ್ದಂಗೆನೆ ಇದಕ್ಕೆ ಕಾರ್ನಿಶ್ ಅನ್ನೋ ವರ್ಡ್ ಅನ್ನ ಯೂಸ್ ಮಾಡ್ತಾರೆ. ಕಾರ್ನಿಶ್ ಅಂದ್ರೆ ಬಂಡೆ ಅಥವಾ ಪರ್ವತದ ಬದಿಯಲ್ಲಿರುವಂತಹ ರಸ್ತೆ. ಸೊ ಇದಕ್ಕೆ ಕಾರ್ನಿಶ್ ಅಂತಾನೆ ಹೇಳುವಂತದ್ದು ಒಂದು ವರ್ಡ್ ಅಲ್ಲಿ ಹೇಳ್ಬೇಕು ಅಂತ ಹೇಳಿದ್ರೆ. ಸೊ ಇದನ್ನೆಲ್ಲ ನಾವು ದಾಟ್ಕೊಂಡು ಹೋಗ್ತಾ ಇದೀವಿ. ಪೂರ್ತಿಯಾಗಿರುವಂತಹ ಈ ರೋಡ್ ಈ ರೀತಿಯಲ್ಲೇ ಇದೆ. ದೊಡ್ಡ ದೊಡ್ಡ ಬಂಡೆಗಳು, ಜಯಂಟ್ ಮೌಂಟನ್ಸ್ ಅಂತ ಹೇಳ್ಬೋದು. ತುಂಬಾನೇ ಚೆನ್ನಾಗಿದೆ ಆಕ್ಚುಲಿ ನೋಡೋದಿಕ್ಕೆ. ರೋಡ್ ಸೈಡ್ ಅಲ್ಲೇ ಸಿಗುತ್ತೆ. ಬಟ್ ತುಂಬಾನೇ ಬಿಸಿಲು ಸಹ ಇತ್ತು. ಸೊ ಅದಕ್ಕೋಸ್ಕರ ನಿಮ್ಗೆ ಕೆಳಗೆ ಇಳಿದ್ಬಿಟ್ಟು ಅದನ್ನ ನೋಡ್ಬೋದು ಅಂತ ಏನು
ಇರುವಂತದ್ದು. ಆಮೇಲೆ ಅಗಲ ಬಂದ್ಬಿಟ್ಟು ಇದ್ರದ್ದು 7.3 ಮೀಟರ್ ಅಗಲ ಇರುವಂತದ್ದು. ಇದು 2 ಲೇನ್ ಅಲ್ಲಿ ಇದೆ. ಸೊ ಜಾಸ್ತಿ ನೀವು ಕಂಜೆಸ್ಟೆಡ್ ಆಗಿ ಏನಿಲ್ಲ, ಚೆನ್ನಾಗಿ ಮಾಡಿದ್ದಾರೆ. ಸೊ ಇದು ಬೆಟ್ಟದ ಒಳಗಡೆ ಕೊರೆದು ಮಾಡಿರುವಂತಹ ಒಂದು ಟನಲ್. ಸೊ ನಿಮ್ಗೆ ಅದರ ಒಂದು ಇನ್ಫಾರ್ಮೇಶನ್ ಸಿಕ್ಕಿದಾಗ ಈ ಟನ್ನಲ್ದು ಎಷ್ಟು ಕೆಲಸ ಮಾಡಿದ್ದಾರೆ ಅದ್ರ ಬಗ್ಗೆ ನಿಮ್ಗೆ ಡೀಟೇಲ್ಸ್ ಗೊತ್ತಾದಾಗ ವಾವ್ ಅಂತ ಅನ್ಸುತ್ತೆ. ಎಷ್ಟು ಥಾಟ್ಫುಲ್ ಆಗಿ ಮಾಡಿದ್ದಾರೆ. ಒಂದು ಟನಲ್ ಅನ್ನ ಮಾಡಿರೋದಿಕ್ಕೆ ಜನರು ಟ್ರಾವೆಲ್ ಟೈಮ್ ತುಂಬಾನೇ ಕಡಿಮೆ ಆಯ್ತು. ಮುಂಚೆ ಆದ್ರೆ ತುಂಬಾನೇ ಟೈಮ್ ಕನ್ಸ್ಯೂಮ್ ಆಗ್ತಾ ಇತ್ತು ಜನರಿಗೆ ಒಂದು ಜಾಗದಿಂದ ಇನ್ನೊಂದು ಜಾಗಕ್ಕೆ ಹೋಗೋದಿಕ್ಕೆ. ಇವಾಗ ಅದು ಸಹ ಕಡಿಮೆ ಆಗಿದೆ. ತುಂಬಾನೇ ಒಳ್ಳೆ ಒಂದು ಪ್ಲಾನ್ ಮಾಡಿರುವಂತಹ ಟನಲ್ಸ್ ಈ ರೀತಿಯಲ್ಲಿ ಇದೆ ಇದು. ಸೊ ಈ 5 ಟನಲ್ಗಳನ್ನ ದಾಟ್ಕೊಂಡು ಬಂದಾಗ ಇದು ಆಲ್ಮೋಸ್ಟ್ ಒಂದು 89 ಕಿಲೋಮೀಟರ್ ಉದ್ದ ಇರುವಂತಹದ್ದು. ಟೋಟಲ್ ಆಗಿ 5 ಟನಲ್ಗಳ ರೋಡ್ ಅನ್ನ ದಾಟ್ಕೊಂಡು ಬಂದಾಗ ಸೊ ಅದನ್ನ ಕವರ್ ಮಾಡಿ ಬಂದು ನಾವು ಫುಜೇರಾಗೆ ಬಂದು ತಲುಪಿದೀವಿ. ಎಮಿರೇಟ್ಸ್ ಆಫ್ ಫುಜೇರಾ. ನಾರ್ಮಲಿ ಟೂರಿಸಂಗೆ ದುಬೈ ಮಾತ್ರ ಸ್ವಲ್ಪ ಫೇಮಸ್ ಆಗಿರುವಂತಹದ್ದು. ಎಲ್ಲರೂ ಸಹ ಯುನೈಟೆಡ್ ಅರಬ್ ಎಮಿರೇಟ್ಸ್ ಅಂತ ಹೇಳಿ ಅದರಲ್ಲಿ 7 ಎಮಿರೇಟ್ ಇರುವಂತದ್ದು ತುಂಬಾ ಜನಕ್ಕೆ ಗೊತ್ತಿಲ್ಲದೆ ಇರುವಂತಹ ಒಂದು ಸಂಗತಿ. ಅವರು ದುಬೈ ಅಂತಾನೆ ಹೇಳ್ತಾರೆ ಅದಕ್ಕೆ. ಬಟ್ ಅದಲ್ಲದೆ ಈ 7 ಎಮಿರೇಟ್ ಟೋಟಲ್ ಆಗಿ ಸೇರಿದ್ರೆ ಯುನೈಟೆಡ್ ಅರಬ್ ಎಮಿರೇಟ್ ಆಗತ್ತೆ. ಸೊ ಇದು ಫುಜೇರಾಗೆ ಬಂದಿರುವಂತಹದ್ದು. ನಾವು ಅಲ್ಲಿ ಸಹ ಇಂಡಸ್ಟ್ರಿಯಲ್ ಏರಿಯಾ ಇದೆ ಈ ರೀತಿಯಲ್ಲಿ. ಸೊ ಅದನ್ನೆಲ್ಲ ನಾವು ನೋಡ್ಕೊಂಡು ದಾಟ್ಕೊಂಡು ಹೋಗ್ತಾ ಇದ್ದೀವಿ. ಪ್ರೋಗ್ರೆಸಿವ್ ಆಗಿರುವಂತಹದ್ದು ಇದು ಸಹ. ದುಬೈ ಅಲ್ಲಿ ಟೂರಿಸಮ್ಸ್ ಜಾಸ್ತಿ ಇದೆ. ಟೂರಿಸ್ಟ್ ಜಾಸ್ತಿ ಬರ್ತಾರೆ ಇಲ್ಲಿಗೆ. ಯಾಕೆಂತ ಹೇಳಿದ್ರೆ ಅದು ಸ್ವಲ್ಪ ಕಮರ್ಷಿಯಲಿ ಸ್ವಲ್ಪ ಹೆಸರು ಮಾಡಿರುವಂತಹ ಒಂದು ಎಮಿರೇಟ್. ಬಟ್ ಬೇರೆ ರೀತಿಯಲ್ಲಿ ನಾವು ನೋಡಿದಾಗ ಬೇರೆ ಎಮಿರೇಟ್ ಸಹ ತುಂಬಾನೇ ಚೆನ್ನಾಗಿದೆ. ಸೊ ಅಲ್ಲಿ ಸಹ ಅವರ ಒಂದು ನಾವು ಟೌನ್ ಅನ್ನ ದಾಟ್ಕೊಂಡು ಎಲ್ಲ ಒಂದು ಡೆವಲಪ್ಡ್ ಆಗಿರುವಂತಹ ಒಂದು ಜಾಗ. ಸೊ ಇದನ್ನ ದಾಟ್ಕೊಂಡು ನಾವಿವಾಗ ಕಲ್ಬಾ ಬೀಚ್ಗೆ ಹೋಗ್ಬೇಕಾಗಿರುವಂತದ್ದು. ಸೊ ಇದು ದಲ್ಲ ಅಂತ ಹೇಳ್ತಾರೆ. ಸೊ ಆ ಕೆಟಲ್ ರೀತಿಯಲ್ಲಿ ಇರುವಂತದ್ದು. ಅರಬೀಸ್ ಅವರು ಅವರ ಕಾಫಿಯನ್ನ ಅದರಲ್ಲಿ ಮಾಡಿ ಸರ್ವ್ ಮಾಡ್ತಾರೆ. ಈದ್ ಟೈಮಲ್ಲಿ ಡೇಟ್ಸ್ ಸಹ ಇಟ್ಟಿರ್ತಾರೆ ಅದ್ರ ಜೊತೆಯಲ್ಲಿ. ಸೊ ಯಾರಾದ್ರೂ ಬಂದ್ರೆ ಅವರು ಸಹ ಕುಡೀಲಿ ಅನ್ನೋ ಕಾರಣಕ್ಕೆ ಇವಾಗ ನಾವು ರೆಸ್ಟೋರೆಂಟ್ಗೆಲ್ಲ ಹೋದಾಗ ಅವರು ಆ ದಲ್ಲ ಅನ್ನುವಂತಹ ಒಂದು ಕೆಟಲ್ ಅಲ್ಲಿ ಆ ಕಾಫಿಯನ್ನ ಹಾಕ್ಬಿಟ್ಟು ಇಟ್ಟಿರ್ತಾರೆ.
ಏಕಾಗ್ರನಿಗೆ ಆಕ್ಚುಲಿ ತುಂಬಾನೇ ಈಸಿ ಆಯ್ತು. ಯಾಕಂತ ಹೇಳಿದ್ರೆ ಅವ್ನು ಗ್ರೇಡ್ 1 ಅಲ್ಲಿ ಇರೋದಕ್ಕೆ ಅವನಿಗೆ ಇವಾಗ ಸೀ ಶೆಲ್ಸ್ ಮತ್ತೆ ಕೋರಲ್ ರೀಫ್ಸ್ ಇದ್ರ ಬಗ್ಗೆ ಎಲ್ಲ ಅವನಿಗೆ ಇವಾಗ ಪರಿಚಯ ಕೊಡ್ತಾ ಇದ್ದಾರೆ ಅವನಿಗೆ ಸಬ್ಜೆಕ್ಟ್ಸ್ ಅಲ್ಲಿ. ಸೊ ಇದನ್ನ ನೋಡಿದಾಗ ಅವರಿಗೆ ಡೈರೆಕ್ಟ್ ಆಗಿ ಅದನ್ನ ಫೀಲ್ ಮಾಡಿದಾಗ ಎಲ್ಲಿ ಸಿಗತ್ತೆ, ಯಾವ ರೀತಿ ಇರತ್ತೆ ಅಂತ ಹೇಳಿ ಅವರಿಗೆ ಕಲಿಯೋದಿಕ್ಕೆ ತುಂಬಾನೇ ಈಸಿ ಆಗತ್ತೆ. ಪ್ರಾಕ್ಟಿಕಲ್ ಆಗಿ ಒಂದು ಎಕ್ಸ್ಪೋಜರ್ ಸಿಗುತ್ತೆ. ಸೊ ಗ್ಲಾಡ್ ದಟ್ ವಿ ಕೇಮ್ ಹಿಯರ್. ತುಂಬಾನೇ ಇಷ್ಟ ಆಯ್ತು ನಮಗೆ ಈ ವ್ಯೂ. ಬಿಸಿಲು ತುಂಬಾನೇ ಇತ್ತು, ಆದ್ರೂ ನಾವು ತುಂಬಾನೇ ಎಂಜಾಯ್ ಮಾಡಿದ್ವಿ. ಮಕ್ಕಳಿಗೆ ಪ್ಲೇ ಏರಿಯಾ ಇದೆ, ತುಂಬಾ ಜನ ಇಲ್ಲಿ ಬಂದು ಬಾರ್ಬಿಕ್ಯೂ ಸಹ ಮಾಡ್ತಾ ಇದ್ರು. ಈವ್ನಿಂಗ್ ಟೈಮ್ ತುಂಬಾ ಐಡಿಯಲ್ ಆಗಿರುತ್ತೆ ಅಂತ ಅನ್ಸುತ್ತೆ. ಬಟ್ ನಾವು ಬಂದಿರುವಂತಹ ದಿನ ಶುಕ್ರವಾರ ಇದೆ, ಫ್ರೈಡೆ ನಾರ್ಮಲಿ ತುಂಬಾ ಒಂದು ಆಕ್ಟಿವಿಟೀಸ್ ಅಲ್ಲಿ ಬ್ರೇಕ್ ಇರುತ್ತೆ. ಸೊ ಇಲ್ಲಿ ಸ್ಕೂಬಾ ಡೈವಿಂಗ್ ಮಾಡ್ತಾರೆ ಅಂತ ಬರ್ದಿತ್ತು ಗೂಗಲ್ ಅಲ್ಲಿ, ಬಟ್ ಅದೇನು ಕಂಡಿಲ್ಲ ನಾವು. ಬಟ್ ಆದ್ರೂ ವ್ಯೂ ತುಂಬಾನೇ ಚೆನ್ನಾಗಿತ್ತು, ಒಂದು ಬ್ರೇಕ್ ಸಿಕ್ತು ನಮಗೆ. ನಾರ್ಮಲಿ ಟ್ರಾಫಿಕ್ ಮತ್ತೆ ವೆಹಿಕಲ್ಸ್ ಪೊಲ್ಯೂಷನ್ ಇದರಿಂದ ಒಂದು ಬ್ರೇಕ್ ಅಂತ ಅನ್ಸುತ್ತೆ. ಕೆಲವೊಬ್ರು ಈ ಬಿಸಿಲಲ್ಲಿ ಸಹ ಬಾರ್ಬಿಕ್ಯೂ ಮಾಡ್ತಾ ಕೂತಿದ್ರು ಅಲ್ಲಿ. ಸೊ ನೆಕ್ಸ್ಟ್ ಟೈಮ್ ಈವ್ನಿಂಗ್ ಟೈಮ್ ಅಲ್ಲಿ ಬರೋಣ ಅಂತ ಹೇಳಿ ಡಿಸೈಡ್ ಮಾಡಿ ಬಂದಿದ್ವಿ.
ಸೊ ಇದಾದ್ಮೇಲೆ ನಾವು ಕಾರಲ್ಲಿ ಮಾತಾಡ್ಕೊಂಡು ಹೋಗ್ತಾ ಇದ್ದಾಗೇನೆ ರಾಕೇಶ್ ಅವ್ರು ಹೇಳಿದ್ರು, ನಾನು ಇಲ್ಲಿ ಕಾರ್ಪೆಟ್ಸ್ ಅನ್ನ ತುಂಬಾನೇ ಪರ್ಚೇಸ್ ಮಾಡೀನಿ, ತುಂಬಾ ಚೆನ್ನಾಗಿರುತ್ತೆ ಕ್ವಾಲಿಟಿ ಅಂತ ಹೇಳ್ಬಿಟ್ಟು. ನನಗೆ ಬ್ಯಾಂಗ್ ಆನ್ ಆಗಿತ್ತು ಈ ಕಾನ್ವರ್ಸೇಷನ್. ಯಾಕೆಂತ ಹೇಳಿದ್ರೆ ನನಗೆ ಕಾರ್ಪೆಟ್ ಅನ್ನ ಹುಡುಕ್ತಾ ಇದೆ, ಬಟ್ ನನಗೆ ಕಲರ್ ಸೂಟ್ ಆಗ್ತಾ ಇರಲಿಲ್ಲ, ಮತ್ತೆ ಫ್ಲೋರಲ್ ಪ್ರಿಂಟ್ಸ್ ಬೇಕಾಗಿರ್ಲಿಲ್ಲ. ನಾರ್ಮಲ್ ಆಗಿ ಫ್ಲೋರಲ್ ಪ್ರಿಂಟ್ಸ್ ತುಂಬಾನೇ ಇರುತ್ತೆ ಕಾರ್ಪೆಟ್ಸ್ ಅಲ್ಲಿ, ನನಗೆ ಬೇಕಾಗಿರ್ಲಿಲ್ಲ. ಸೊ ಬೇರೆ ತರದ ಏನಾದ್ರೂ ಯುನೀಕ್ ಪೀಸ್ ಹುಡುಕ್ತಾ ಇದ್ದೆ. ಅವ್ರು ಹೇಳಿದ ತಕ್ಷಣನೇ ಪಾಪ ಅವರು ನಮ್ಗೆ ಹೇಳಿದ್ರು, ಕರ್ಕೊಂಡು ಹೋಗ್ತೀನಿ ನೋಡು ಇಷ್ಟ ಆದ್ರೆ ಅಂತ ಹೇಳ್ಬಿಟ್ಟು. ಆಮೇಲೆ ಅಲ್ಲಿ ಒಂದು ಮಾರ್ಕೆಟ್ ತರ ಇತ್ತು. ಸೊ ಈ ರೀತಿಯಲ್ಲಿ ಆಫರ್ ಪ್ರೈಸಸ್ ಅಲ್ಲಿ ಹಾಕಿದ್ರು. ತುಂಬಾನೇ ದೊಡ್ಡ ಕಾರ್ಪೆಟ್ಸ್ ಇತ್ತು. ಅಷ್ಟು ದೊಡ್ಡ ಕಾರ್ಪೆಟ್ ಬೇಡ, ನನಗೆ ಲಿವಿಂಗ್ ರೂಮಿಗೆ ಬೇಕಾಗಿರುವಷ್ಟು ಒಂದು ನನ್ನ ಸೋಫಾಗೆ ಮುಂದೆ ಹಾಕೋದಿಕ್ಕೆ ಅಷ್ಟು ದೊಡ್ಡ ಒಂದು ಕಾರ್ಪೆಟ್ ಇದ್ರೆ ಸಾಕಾಗ್ತಾ ಇತ್ತು. ಸೊ ಮೆಜರ್ಮೆಂಟ್ಸ್ ನಾವು ತಗೊಂಡಿಲ್ಲ, ಯಾಕೆಂತ ಹೇಳಿದ್ರೆ ಇವಾಗ ನಾವು ಡಿಸೈಡ್ ಮಾಡಿ ಬಂದಿಲ್ಲ. ಬಟ್ ಒಂದು ಕಣ್ಣಳತೆಯಲ್ಲಿ ನಾನು ತಗೊಳ್ಬೇಕು ಅಂತ ಹೇಳ್ಬಿಟ್ಟು ಬಂದಿದೆ. ನನ್ನ ಸೋಫಾ ಗ್ರೇ ಕಲರ್ ಇದೆ, ಸೊ ಅದಕ್ಕೆ ಮ್ಯಾಚ್ ಆಗುವಂತದ್ದು ಯಾವ್ದಾದ್ರು ಒಂದು ಕಲರ್ ನ ಹುಡುಕ್ತಾ ಇದೆ. ಸೊ ಮರೂನ್ ಮತ್ತೆ ಲೈಟ್ ಕಲರ್ಸ್ ಬೇಕಾಗಿರ್ಲಿಲ್ಲ ನನಗೆ. ಸೊ ತುಂಬಾನೇ ಹುಡುಕಿದ್ವಿ, ಇಲ್ಲಿ ಎಕ್ಸಾಸ್ಟಿವ್ ಆಗಿದೆ, ತುಂಬಾನೇ ಆಪ್ಷನ್ಸ್ ಇದೆ, ತುಂಬಾನೇ ಇಷ್ಟ ಆಯ್ತು. ಟೈಮ್ ಇರಬೇಕು, ಬಟ್ ಕೊರೋನಾ ಟೈಮ್ ರೈಟ್ ಟೈಮ್ ಅಲ್ಲ ಅಂತ ಅನ್ಸುತ್ತೆ. ಬಟ್ ಅಷ್ಟು ಕ್ರೌಡ್ ಇರ್ಲಿಲ್ಲ. ಸೊ ನಾರ್ಮಲಿ ನಾನೇನಾದ್ರೂ ಸೆಲೆಕ್ಷನ್ ಹೋಗಿದ್ದೆ ಅಂತ ಹೇಳಿದ್ರೆ ತುಂಬಾನೇ ಟೈಮ್ ತಗೊಳ್ತೀನಿ. ನನಗೆ ಬೇಗ ಇಷ್ಟ ಆಗೋದು ಕಷ್ಟ, ಆದ್ರೆ ಇಷ್ಟ ಆಯ್ತು ಅಂತ ಹೇಳಿದ್ರೆ ನಾನು ಆವಾಗ್ಲೇ ಅದನ್ನ ತಗೊಳ್ತೀನಿ. ಕೆಲವೊಂದ್ಸಲ ನನಗೆ ನೋಡಿದ ತಕ್ಷಣನೇ ಇಷ್ಟ ಆಗುತ್ತೆ. ಸೊ ಆ ರೀತಿಯಲ್ಲಿ ಈ ಕಾರ್ಪೆಟ್ ಒಂದು ಪರವಾಗಿಲ್ಲ, ಚೆನ್ನಾಗಿದೆ ಅಂತ ಹೇಳಿದ ತಕ್ಷಣನೇ ಸೂರಜ್ ಅದನ್ನ ಪ್ಯಾಕ್ ಮಾಡಿಸ್ಕೊಂಡು ತಗೊಂಡ್ ಹೋಗ್ತಾ ಇದೀವಿ. ನಾರ್ಮಲಿ ಇಂಥ ಕಾರ್ಪೆಟ್ಸಿಗೆ ನಾವು ಆನ್ಲೈನ್ ಅಲ್ಲಿ ನೋಡಿರುವಂತದ್ದು 300 ದಿರಾಮ್ ಇಂದ 600 ದಿರಾಮ್ ತನಕ ಇತ್ತು. ಬಟ್ ನಮ್ಗೆ ಇದು ಒಳ್ಳೆ ಡೀಲ್ ಅಲ್ಲಿ ಸಿಕ್ತು. 75 ಅಂದ್ರೆ 75 ದಿರಾಮ್ ಅಲ್ಲಿ ಸಿಕ್ಕಿರುವಂತಹ ಒಂದು ಕಾರ್ಪೆಟ್ ತುಂಬಾನೇ ಚೆನ್ನಾಗಿದೆ. ಮೆಷರ್ಮೆಂಟ್ ಕರೆಕ್ಟ್ ಆಗಿದೆ. ನನ್ನ ಸೋಫಾಗೆ ಹಾಕಿದ್ರೆ ಚೆನ್ನಾಗಿ ಕಾಣಿಸುತ್ತೆ. ಯಾಕೆಂದ್ರೆ ಗ್ರೇ ಜೊತೆ ಪರ್ಪಲ್ ಅಂಡ್ ಬ್ಲಾಕ್ ತುಂಬಾನೇ ಒಳ್ಳೆ ಕಾಂಬಿನೇಷನ್. ನನಗೆ ಜಾಸ್ತಿ ವೈಟ್ ಬೇಕಾಗಿರ್ಲಿಲ್ಲ, ಯಾಕೆಂದ್ರೆ ಅದು ಡಸ್ಟ್ ಕೂತ್ಕೊಂಡ್ರೆ ತುಂಬಾನೇ ಆಡ್ ಆಗಿ ಕಾಣಿಸುತ್ತೆ. ಸೊ ಯಾರೇ ಫುಜೇರಾಗ್ ಬಂದ್ರೆ ಈ ಫುಜೇರಾ ಮಾರ್ಕೆಟ್ಗೆ ಒಂದ್ಸಲ ವಿಸಿಟ್ ಮಾಡಿ, ತುಂಬಾನೇ ಚೆನ್ನಾಗಿದೆ ಅಂತ ಅನ್ಸುತ್ತೆ. ನಾವು ಬೇರೆ ಎಲ್ಲ ಹೋಗೋದಿಕ್ಕೆ ಅಷ್ಟು ನಾವು ಅದು ಐಡಿಯಲ್ ಅಂತ ಅನ್ಸಿಲ್ಲ. ಯಾಕೆ ಅಂತ ಹೇಳಿದ್ರೆ ನಾನು ಆಲ್ರೆಡಿ ಹೇಳ್ದಂಗೆ ಕೊರೋನಾ ಟೈಮ್ ತುಂಬಾನೇ ನಾವು ಅವಾಯ್ಡ್ ಮಾಡ್ಬೇಕು ಜನರ ಜೊತೆ ಮಿಂಗಲ್ ಆಗಿರುವಂತದ್ದು. ಇದು ನಮ್ಗೆ ಬೇಕಾಗೇ ಇತ್ತು, ಅದಕ್ಕೋಸ್ಕರ ನಾವು ಇಳಿದ್ಬಿಟ್ಟು ತೆಗ್ದಿರುವಂತದ್ದು. ಸೊ ಇವಾಗ ನಾವು ವಾಪಸ್ ಹೋಗ್ತಾ ಇದೀವಿ. ಇದು ಮತ್ತೆ ಟನಲ್ ಅಲ್ಲಿ ಹೋಗುವ ನೆಸೆಸಿಟಿ ಇಲ್ಲ, ಇದು ನಾರ್ಮಲ್ ರೋಡ್ ಅಲ್ಲೇ ಕನೆಕ್ಟ್ ಆಗಿ ಹೋಗ್ತೀವಿ. ಸೊ ಇಲ್ಲಿಗೆ ನನ್ನ ವ್ಲಾಗ್ ಅನ್ನ ಎಂಡ್ ಮಾಡ್ತಾ ಇದ್ದೀನಿ. ಇಷ್ಟ ಆಯ್ತು ಅಂತ ಹೇಳಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಮತ್ತೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ ಅಂತ ಹೇಳ್ತಾ ಇನ್ನೊಂದು ವ್ಲಾಗ್ ಅಲ್ಲಿ ನಾನು ನಿಮ್ಮನ್ನ ನೋಡ್ತೀನಿ. ಅಲ್ಲಿ ತನಕ ಸಿ ಯು, ಬಾಯ್.